ಪ್ರದೇಶ ಅನೇಕ ಕಲಾ ಪ್ರಾಕಾರಗಳ ತವರು. ಅದು ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಪ್ರಚಲಿತದಲ್ಲಿರುತ್ತೆ, ಪ್ರಕಾಶಮಾನವಾಗಿರುತ್ತೆ. ಇಂಥ ನಮ್ಮ ದೇಶದ ಅಮೂಲ್ಯ ಕಲೆಗಳನ್ನ, ಸಂಸ್ಕೃತಿಯನ್ನ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಪಸರಿಸುತ್ತಿರುವ, ಜೊತೆಗೆ ಅದರ ಮೌಲ್ಯಗಳನ್ನ ಸಾರುತ್ತಿರುವ ಅದ್ವಿತೀಯ ನೃತ್ಯ ಪ್ರತಿಭೆ ಯಮುನಾ ಶ್ರೀನಿಧಿ ಅವರು ಇಂದು ನಮ್ಮೊಂದಿಗೆ. ನಮಸ್ಕಾರ ಕರುನಾಡಿಗೆ ಕಾರ್ಯಕ್ರಮದ ಮಾತೆ ಮುತ್ತಿನಲ್ಲಿ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ, ಹಾಗೂ ಉದಯ ವೀಕ್ಷಕರಿಗೂ ಕೂಡ ನಮಸ್ಕಾರ. ಮೇಡಮ್, ಹಾಗೆ ಮೊದಲನೆಯದಾಗಿ ಈಗ ನಮ್ಮ ಕಾರ್ಯಕ್ರಮಕ್ಕೆ ಯಾರೇ ಬಂದ್ರು ಒಂದು ಗೆಸ್ಟ್ ಅವ್ರವ್ರ ಸ್ಟೈಲ್ ಅಲ್ಲಿ ಹೇಳ್ತಾರೆ. ಇವತ್ತು ನೀವು ಬಂದಿದ್ದೀರಾ, ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಸ್ಟೈಲ್ ಅಲ್ಲಿ ನಮ್ಮ ಕಾರ್ಯಕ್ರಮದ ಹೆಸರು ನಮಸ್ಕಾರ ಕರುನಾಡಿಗೆ, ಹೇಗೆ ಹೇಳ್ತೀರಾ? ನಮಸ್ಕಾರ ಕರುನಾಡಿಗೆ. ಯಮುನಾ ಶ್ರೀನಿಧಿಯವರು ಭಾರತ ದೇಶದಲ್ಲಿ ನೂರಾರು ನೃತ್ಯ ಪ್ರದರ್ಶನ ನೀಡಿರುವ ಅತ್ಯಂತ ಪ್ರಸಿದ್ಧ ಭರತನಾಟ್ಯ ಕಲಾವಿದೆ. ಇವರು 8ನೇ ವಯಸ್ಸಿನಿಂದಲೇ ಭರತನಾಟ್ಯ ಪ್ರದರ್ಶನ ನೀಡಲು ಪ್ರಾರಂಭಿಸಿದರು. ಇವರು ಅಮೆರಿಕಾಗೆ ಸಾಂಸ್ಕೃತಿಕ ಪ್ರವಾಸ ಮಾಡಿ ಅನೇಕ ಚಿರಸ್ಮರಣೀಯ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಮಾಜಿ ಪ್ರಧಾನಿ ಸನ್ಮಾನ್ಯ ಎಚ್.ಡಿ. ದೇವೇಗೌಡ ಅವರು ಇವರಿಗೆ ನಾಟ್ಯ ಕೋವಿದೆ ಎಂಬ ಬಿರುದನ್ನ ಪ್ರದಾನ ಮಾಡಿದ್ದಾರೆ. ನೃತ್ಯ ಸಿರಿ ಎಂಬ ಪ್ರದರ್ಶನ ಕಲೆಗಳ ಕೇಂದ್ರವನ್ನು ಸ್ಥಾಪಿಸಿರುವ ಯಮುನಾ ಶ್ರೀನಿಧಿಯವರು ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾ ಕನ್ನಡ ಸಂಸ್ಕೃತಿಯ ಸೇವೆ ಮಾಡುತ್ತಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಒಬ್ರು ಡಾನ್ಸರ್ ಬರ್ತಾರೆ ಅಂತ ಹೇಳಿದ ತಕ್ಷಣ ಅವ್ರು ಹೇಗೆ ನಮಸ್ಕಾರ ಕರುನಾಡಿಗೆ ಅಂತ ಮಾಡಬಹುದು ಅಂತ ತುಂಬಾ ಕ್ಯೂರಿಯಾಸಿಟಿ ಮಾಡ್ತಾ ಇದ್ರಿ ನೀವು. ಆದ್ರೆ ಮೇಡಮ್, ನೀವು ಹೇಳಿ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ಓಕೆ, ಮೊದಲನೇದಾಗಿ ಪ್ರತಿಯೊಬ್ಬರು ಬಾಲ್ಯನೂ ಒಂದ್ ರೀತಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ವೈವಿಧ್ಯತೆಯಿಂದ ಕೂಡಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ನಿಮ್ಮ ಬಾಲ್ಯ ಹೇಗಿತ್ತು? ಬಹಳ ಚೆನ್ನಾಗಿತ್ತು. ನನ್ನ ಅದೃಷ್ಟ ಏನಾಯ್ತು ಅಂತಂದ್ರೆ, ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಅಂದ್ರೆ 5-5.5 ವರ್ಷ ಇರುವಾಗ ನನ್ನ ಶಾಲೆಯ ನನ್ನೊಬ್ಳು ಗೆಳತಿ ಅವ್ರ ಮನೆಗೆ ಆಟ ಆಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ದಿನ ಸಂಜೆ ಮಕ್ಳು ಆಟ ಆಡಕ್ಕೆ ಹೊರಗಡೆ ಹೋಗ್ತಾರಲ್ಲ, ಆಟ ಆಡ್ತಾ ಇದ್ರಿ ಮೇಡಮ್? ಆಟ ಆಡಕ್ಕೆ ಅಂತ ಹೋಗ್ತಾ ಇದ್ವಿ, ಮುಂದೆ ಹೇಳ್ತೀನಿ ನೋಡಿ. ಆಟ ಆಡಕ್ಕೆ ಅಂತ ಹೋಗುವಾಗ ಎಲ್ಲರೂ ಸೇರ್ಕೊಂಡು ಆಟ ಆಡ್ಬೇಕಾದ್ರೆ ಅವ್ರ ಮನೆ ಹೊರಗಡೆ ಆಟ ಆಡ್ತಾ ಇದ್ವಿ. ಮನೆ ಒಳಗಡೆಯಿಂದ ತೈಯ ತೈ ದಿದ್ದಿತ್ತೆ ಅಂತ ಶಬ್ದ ಬರೋದು. ಹೋಗಿ ಕಿಟಕಿ ಕಟ್ಟೆ ಇರುತ್ತಲ್ಲ, ಅದ್ರ ಮೇಲೆ ಕುತ್ಕೊಂಡು ನೋಡೋದಕ್ಕೆ ಶುರು ಮಾಡಿದೆ. ಅವ್ರ ಮನೆಗೆ ಜಾಸ್ತಿ ಆಟ ಆಡಕ್ ಹೋಗಿ ಶುರು ಮಾಡಿ ಆಟ ಬಿಟ್ಟು ನೋಡ್ತಾ ಕೂತ್ಕೊಳ್ತಾ ಇದ್ದೆ ನಾನು. ಅವರು ಡಾನ್ಸ್ ಹೇಳ್ಕೊಡ್ತಾ ಇದ್ದಂಥವ್ರು ಬೇರೆ ಯಾರು ಅಲ್ಲ, ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು, ನನ್ನ ಗೆಳತಿಯ ಮುತ್ತಜ್ಜಿ. ಅವಾಗ್ಲೇ ಅವರಿಗೆ 75 ವರ್ಷ ಆಗಿತ್ತು. ಅವರು ಮನೆಯಲ್ಲಿ ನೃತ್ಯ ತರಗತಿನ ತಗೊಳ್ತಾ ಇದ್ರು. ಅದನ್ನ ನೋಡಿ ನೋಡಿ ನಾನ್ ಮನೆಗ್ ಬಂದು ಅದನ್ನ ಅಭ್ಯಾಸ ಮಾಡ್ತಾ ಇದ್ದೆ. ಸೊ ಅದು ನಮ್ಮ ತಂದೆಯವರಿಗೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೂ ಕೂಡ ನೃತ್ಯ ಅನ್ನೋದು ಒಂದು ಬಹಳ ಆಸಕ್ತಿ ಇತ್ತು. ಹಾಗಾಗಿ ಅವರು ನನ್ನ ಆಸಕ್ತಿನ ಗುರುತಿಸಿ ತಗೊಂಡ್ ಬಂದು ನನ್ನನ್ನ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವ್ರ ಹತ್ರ ತರಗತಿಗೆ ಸೇರಿಸಿದ್ರು. ಸೊ ನನ್ನ ಬಾಲ್ಯ ಪೂರ್ತಿ ನೃತ್ಯ ಕಲಿಕೆಯಲ್ಲೇ ಅಂತ ಹೇಳ್ಬಹುದು. ಆಟ ಸಂಪೂರ್ಣವಾಗಿ ನಿಲ್ಲಿಸಿ ನೃತ್ಯಾಭ್ಯಾಸನೇ ತೊಡಗಿಸ್ಕೊಂಡೆ. ಇನ್ನು ಚಿಕ್ಕ ವಯಸ್ಸಲ್ಲಿ ಡಾನ್ಸ್ ಕಲಿತಾ ಇದ್ರಿ ಅಂದ್ರೆ ಏನಾಗುತ್ತೆ, ಹೆಚ್ಚಾಗಿ ಮಕ್ಕಳು ಡಾನ್ಸು ಕಲಿತಾರೆ, ಸಿಂಗಿಂಗು ಕಲಿತಾರೆ. ಯಾಕಂದ್ರೆ ಅಪ್ಪ ಅಮ್ಮಂದ್ರು ಎಲ್ಲಾ ವಿಧದ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಸೇರಿಸ್ಬಿಟ್ಟಿರ್ತಾರೆ. ನೀವು ಅದನ್ನ ಸೀರಿಯಸ್ ಆಗಿ ಮಾರ್ಪಾಡು ಮಾಡ್ಕೊಂಡಿದ್ವಿ ಯಾವಾಗ? ನನ್ನ ವಿಚಾರದಲ್ಲಿ ನನ್ನ ಪೋಷಕರು ಸೇರಿಸೋದ್ಕಿಂತ ನಾನೇ ಹೋಗಿ ಅವರಿಗೆ ಸೇರಿಸಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಇತ್ತು. ಮನೆಯಲ್ಲಿ ಇಲ್ಲಿಂದ ಹೋಗಿ ನಾನು ಅಭ್ಯಾಸ ಮಾಡ್ತಾ ಇದ್ನಲ್ಲ, ನಮ್ಮ ತಂದೆಯವರು ಅದನ್ನ ಗುರುತಿಸಿ ಇವಳಿಗೆ ನೃತ್ಯದಲ್ಲಿ ತುಂಬಾ ಇಷ್ಟ ಇದೆ ಅಂತ ಹೇಳಿ ಕರ್ಕೊಂಡೋಗಿ ಅವರು ಸೇರಿಸಿದ್ರು. ಹಾಗಾಗಿನೇ ನಾನೇ ಜಾಸ್ತಿ ಅಭ್ಯಾಸ ಮಾಡೋದು, ನಾನೇ ಜಾಸ್ತಿ ಕ್ಲಾಸಿಗೆ ಹೋಗೋದು ಮಾಡ್ತಾ ಇದ್ದೆ ಅಂತ ಕಾಣಿಸುತ್ತೆ. ಬೇರೆದ್ರಲ್ಲಿ ಅಷ್ಟು ನನಗೆ ಇಂಟ್ರೆಸ್ಟ್ ಬರ್ಲಿಲ್ಲ. ಆಟ ಆಡೋದು ಅದು ಇದ್ರಲ್ಲಿ ಅಷ್ಟು ಆಸಕ್ತಿ ತೋರಿಸ್ಲಿಲ್ಲ ನಾನು. ನೃತ್ಯ ಕಲ್ತಾಗ ನಮ್ಮ ಗುರುಗಳು ಸಂಗೀತದ ಮೇಲೆ ನನ್ಗೆ ಅಷ್ಟೊಂದು ಒಲವು ಇರ್ಲಿಲ್ಲ. ಆದ್ರೆ ನೃತ್ಯದಲ್ಲಿ ಇದ್ದಷ್ಟು ಒಲವು ಸಂಗೀತದ ಮೇಲೆ ಇರ್ಲಿಲ್ಲ. ಆದ್ರೆ ನಮ್ಮ ಗುರುಗಳು ನೃತ್ಯ ಕಲಿತೀವಿ ಅಂತ ಹೇಳಿದ್ರೆ ಸಂಗೀತ ಕಲೀಲೇಬೇಕು, ಅದೆರಡು ಜೊತೆಗೆ ಹೋಗುವಂತ ಒಂದು ಕಲೆ. ಸೊ ಹಾಗಾಗಿ ನೀವು ಸೇರ್ಕೊಳ್ಳೇಬೇಕು ಅಂತ ಹೇಳಿ ಸಂಗೀತಕ್ಕೆ ಸೇರ್ಕೊಂಡಿದ್ದಾಯ್ತು. ಕಷ್ಟ ಆಗ್ತಾಯ್ತಾ ಮೇಡಮ್ ನಿಮಗೆಲ್ಲ ಸ್ಟಾರ್ಟಿಂಗ್ ಎಲ್ಲ ಕಲಿಬೇಕಾದ್ರೆ? ಹೇಗಿರ್ತಿತ್ತು? ಖಂಡಿತ ಯಾವ್ದಿರಲ್ಲ ನಿಮ್ಗೆ ಆಸಕ್ತಿ ಇದ್ರೆ ಅದು ಕಷ್ಟ ಆಗೋಲ್ಲ ನೋಡಿ. ಸೊ ಆ ರೀತಿಯಲ್ಲಿ ಸಂಗೀತ ಸ್ವಲ್ಪ ಕಷ್ಟಪಟ್ಟೆ, ನೃತ್ಯ ಮಾತ್ರ ಅಷ್ಟು ಕಷ್ಟಪಡ್ಲಿಲ್ಲ. ಸಂತೋಷದಿಂದ ಮಾಡ್ತಾ ಇದ್ದೆ. ಸಪೋರ್ಟ್ ಯಾವ ರೀತಿ ಇರ್ತಿತ್ತು ನಿಮಗೆ? ಅದೊಂದು ವಿಚಾರದಲ್ಲಿ ನನಗೆ ಬಹಳ ಬೆಂಬಲ ಸಿಕ್ತು. ಮನೆಯಲ್ಲಿ ನನ್ನ ಪೋಷಕರಾಯ್ತು, ನನ್ನ ಗುರುಗಳಾಯ್ತು, ಇವನ್ ಶಾಲೆಯ ಗುರುಗಳು ಕೂಡ ಸಿಕ್ಕಾಪಟ್ಟೆ ನನಗೆ ಬೆಂಬಲವನ್ನ ಇವತ್ತಿಗೂ ನೆನಪು ಮಾಡ್ಕೊಳ್ತೀನಿ ನಾನು. ಸಿಕ್ಕಾಪಟ್ಟೆ ಬೆಂಬಲ ಸಿಕ್ತು ನನಗೆ, ಪ್ರೋತ್ಸಾಹ. ಅದನ್ನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಪೋಷಕರಾಯ್ತು,
ನಂತರ ಗುರುಗಳಾಯ್ತು, ನಂತರ ಶಾಲೆ ಗುರುಗಳು, ಆಮೇಲೆ ಕಾಲೇಜ್ನಲ್ಲೂ ಕೂಡ ನನ್ನ ಗುರುಗಳು ಎಲ್ಲರೂ ತುಂಬಾ ಪ್ರೋತ್ಸಾಹವನ್ನ ನೀಡಿ ನನಗೆ ಬೆಂಬಲವನ್ನ ತೋರಿಸಿದ್ರು. ಬಹುಶಃ ಸ್ಕೂಲ್ ಡೇ, ಆನ್ಯುವಲ್ ಡೇ ಅಂತೆಲ್ಲ ಬಂದಾಗ ನಿಮ್ಮ ಸ್ಕೂಲ್ ನ ಡಾನ್ಸ್ ಹೀರೋಯಿನ್ ನೀವೇ ಆಗಿರ್ತಿದ್ರಿ ಅನ್ಸುತ್ತಲ್ಲ? ಓ ರಾಮ, ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಇನಾಗ್ರೇಷನ್ ಡ್ಯಾನ್ಸ್ ನಂದೇ ಇರ್ತಾ ಇತ್ತು. ಕಾಲೇಜಲ್ಲಿ ಆಯ್ತು, ಆಮೇಲೆ ವಿಶ್ವವಿದ್ಯಾನಿಲಯದಲ್ಲಿ ಸ್ಪರ್ಧೆಗಳಿರುತ್ತಲ್ಲ, ಯಾವಾಗ್ಲೂ ನಮ್ಮ ಕಾಲೇಜನ್ನ ಪ್ರತಿನಿಧಿಸೋದು, ಹೌದು, ಅದು ಸಿಕ್ಕಾಪಟ್ಟೆ ನಡೀತಾ ಇತ್ತು. ನೀವು ಹೇಳೋದಾಗೆ ಸ್ಕೂಲಿಗೆ ಹೋದ ತಕ್ಷಣ ನನ್ನ ಹಾಗೆ ನನ್ನ ಪರಿಚಯ ಇದ್ದಿದ್ದೆ ಹಾಗೆ, ಯಮುನಾ ಅಂತ ಹೇಳಿದ್ರೆ ಡಾನ್ಸರ್, ಭರತನಾಟ್ಯ ಡಾನ್ಸರ್. ಇವನ್ ನಮ್ಮ ಲೆಕ್ಚರರ್ಸ್ ಕೂಡ ಇಷ್ಟೊಂದ್ಸಲ ರೇಗಿಸಿದ್ದುಂಟು, ಅಲ್ಲಿ ವಿಶ್ವವಿದ್ಯಾನಿಲಯ ಸ್ಪರ್ಧೆಗಳು ನಡೀತಿದೆ, ಅದೇನ್ ಕ್ಲಾಸಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ ಅಂತ. ಅಷ್ಟ್ರ ಮಟ್ಟಿಗೆ. ಬಟ್ ಓದೋದ್ರಲ್ಲಿ ಹೇಗಿದ್ರಿ ಅಂತ ಅವಾಗ? ಇಷ್ಟೊಂದೆಲ್ಲ ಡಾನ್ಸ್ ಆಕ್ಟಿವಿಟೀಸ್ ನೀವು ತೊಡಗಿಸ್ಕೊತಿದ್ರಿ. ಓದು 10ನೇ ಕ್ಲಾಸ್ವರೆಗೂ ಚೆನ್ನಾಗಿ ನಡೀತು. 10ನೇ ಕ್ಲಾಸ್ವರೆಗೂ ಓದಿದ್ದೆಲ್ಲ ಚೆನ್ನಾಗಿ ನಡೀತು. ಸ್ವಲ್ಪ PUCಗೆ ಬಂದ್ಮೇಲೆ NCC ಸೇರ್ಕೊಂಡ್ಬಿಟ್ಟೆ. NCCಗೆ ಅದರಲ್ಲೂ ಆಸಕ್ತಿ ಇತ್ತು, ಸೇರ್ಕೊಂಡಿದ್ದು. ಅದು ಸ್ವಲ್ಪ NCC ಜಾಸ್ತಿನೇ ಆಗೋಯ್ತು. ನೋಡಿ ಮ್ಯಾಮ್, ಸಂಗೀತ, ನೃತ್ಯ, ಅದ್ರ ಮಧ್ಯೆ NCC ಹೌದು, ಸ್ವಲ್ಪ ರಾಷ್ಟ್ರಭಕ್ತಿ ಜಾಸ್ತಿ ಇತ್ತು. ಸೊ ಹಾಗಾಗಿ ಹೋಗಿ ಸೇರ್ಕೊಂಡಿದ್ದು ಆಯ್ತು. ನಮ್ ತಂದೆ ತಾಯಿಯವರು ಅನ್ಕೊಂಡ್ರು ಏನೋ ಹೋಗ್ತಾಳೆ ಬರ್ತಾಳೆ, ಪೆರೇಡ್ಗೆ ಹೋಗಿ ಬರ್ತಾಳೆ, ಅಷ್ಟೊಂದೇ ಮುಗಿಯುತ್ತೆ ಅಂತ ಅನ್ಕೊಂಡಿದ್ರು. ಅದನ್ನು ಕೂಡ ಸ್ವಲ್ಪ ಜಾಸ್ತಿಯಾಗಿ ತಗೊಂಡ್ಬಿಟ್ಟು ಓದೋದು ಸ್ವಲ್ಪ ಹಿಂದೇಟ್ ಹೊಡಿತು ನನ್ಗೆ PUC ಇಂದ. ಆಮೇಲೆ ಡಿಗ್ರಿ ಕಾಲೇಜಿಗೆ ಬಂದಾಗಂತೂ ನೃತ್ಯ, ಸಂಗೀತ, NCC ಇದೆಲ್ಲಾನೇ ಸ್ವಲ್ಪ ಜಾಸ್ತಿ ಸ್ಥಾನ ತಗೊಂಡ್ಬಿಟ್ಟು ಓದೋದು ಒಂದ್ ಸ್ವಲ್ಪ ಹಿಂದೆ ಹೋಯ್ತು. ಆದ್ರೂ ಕೂಡ ಎಜುಕೇಶನ್ ಬಯೋಕೆಮಿಸ್ಟ್ರಿ ಬ್ಯಾಚುಲರ್ಸ್ ಡಿಗ್ರಿ ಮಾಡ್ಕೊಂಡೆ. ಆನಂತರ ಭರತನಾಟ್ಯದಲ್ಲಿ ವಿದ್ವತ್ ಪರೀಕ್ಷೆನ ಸಂಪೂರ್ಣಗೊಳಿಸ್ಕೊಂಡೆ. ಅಷ್ಟರಾಗ್ಲೇ ನನಗೆ ಅಮೆರಿಕಾಗೆ ಹೋಗುವಂತ ಒಂದು ಅವಕಾಶ ದೊರಕ್ ಬಂತು, ಅಲ್ಲಿ ಪ್ರವಾಸ ಮಾಡುವಂತ ಒಂದು ಅವಕಾಶ ದೊರಕ್ ಬಂತು. ನೃತ್ಯ ಕಾರ್ಯಕ್ರಮಗಳನ್ನ ಕೊಡುವಂತ ಒಂದು ಪ್ರವಾಸ ನನ್ನ ಪಾಲಿಗೆ ದೊರಕ್ತು. ಹಾಗಾಗಿ 22ನೇ ವಯಸ್ಸಿಗೆ ನಾನು ಅಮೆರಿಕಾಗೆ ಹೊರಟ್ಬಿಟ್ಟೆ. ಫಸ್ಟ್ ಸ್ಟೇಜ್ ಅಲ್ಲಿ ಯಾವ ಒಂದು ಸ್ಟೇಜ್ ಅಲ್ಲಿ ನೀವು ಕೊಟ್ರಿ ಒಂದು ಶೋ? ನಿಮ್ಮ ಮೊಟ್ಟ ಮೊದಲಿಗೆ ನಾನು ಆದಿಚುಂಚನಗಿರಿ ಮಠ ಇದೆಯಲ್ಲ, ಅಲ್ಲಿ ನಾನು ರಂಗಪ್ರವೇಶ ಮಾಡಿದ್ದು. ಆದಿಚುಂಚನಗಿರಿ ಒಳ್ಳೆ ಒಂದು ಸ್ಟೇಜ್, ಹೌದು, ತುಂಬಾ ಒಳ್ಳೆ ವೇದಿಕೆ ಅದು. ಅಲ್ಲಿ ನಾನು, ನಮ್ಮ ತಂದೆಯವರಲ್ಲಿ ಪ್ರಿನ್ಸಿಪಲ್ ರಾಗಿದ್ರು ತುಂಬಾ ಹಿಂದೆ. ಸೊ ಹಾಗಾಗಿ ಅವರಿಗೆ ನನ್ನ ಮಗಳು ರಂಗಪ್ರವೇಶ ಮಾಡಿದ್ರೆ ಇಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ. ಸೊ ಹಾಗಾಗಿ ನನ್ನ ರಂಗಪ್ರವೇಶನ ಆದಿಚುಂಚನಗಿರಿ ವೇದಿಕೆನಲ್ಲಿ ಸ್ವಾಮಿಗಳ ಎದುರು ಕೂತು ಮಾಡುವಂತ ಒಂದು ಸೌಭಾಗ್ಯ ನನ್ಗೆ ಸಿಕ್ಕಿತ್ತು. ಹೇಗಿತ್ತು ಮೇಡಮ್ ಆ ಒಂದು ಫೀಲ್? ಹೇಗಿತ್ತು ನಿಮ್ಗೆ? ನಿಜ ಹೇಳ್ಬೇಕಂತಂದ್ರೆ ಫಸ್ಟ್ ಒಂದು 20 ನಿಮಿಷ ಅರ್ಧ ಗಂಟೆ ನಾನು ಕತ್ತೆ ಎತ್ತಿಲ್ಲ ಅಂತ ಅನ್ಕೊಳ್ತೀನಿ. ಭಯ ಇರುತ್ತಲ್ಲ, ನೀವು ಹೊರಗಡೆ ಹೋದ ತಕ್ಷಣ 5-6 ಸಾವಿರ ಜನನ ನೀವು ಎದುರ್ಕೊಳ್ತೀರಾ ಅಂತಂದ್ರೆ ಸ್ವಲ್ಪ ಆಮೇಲೆ ನಿಧಾನಕ್ಕೆ ಸಡಿಲ ಆಗ್ತೀವಿ. ಆದ್ರೆ ವೇದಿಕೆ ಮೇಲೆ ಬಂದ ತಕ್ಷಣ ಒಂದು ಖಂಡಿತವಾಗಿಯೂ ಭಯ ಇರುತ್ತೆ. ಮುಂದೆ ಸ್ವಾಮಿಗಳು 5-6 ಸಾವಿರ, ಯಾವಾಗ್ಲೂ ವೇದಿಕೆ ಮೇಲೆ ಹೋಗದೆ ಇರೋರು ಒಂದೇ ಸಲ 5-6 ಸಾವಿರ ಜನದ ಮುಂದೆ ನಿಂತಾಗ ಆ ಒಂದು ಭಯ ಇನ್ನೂ ನೆನಪಿದೆ ನನ್ಗೆ. ನೃತ್ಯ ಮಾಡ್ದೇನೆ ನಾನು ಬೆವರಕ್ಕೆ ಶುರುವಾಗಿದ್ದೆ. ಸೊ ಅದು ನೆನಪಿದೆ. ನೀವು ಕೇಳಿದ ತಕ್ಷಣ ಅಲ್ಲಿಗೆ ಹೊರಟೋಗ್ಬಿಟ್ಟೆ. ನಾನು ಬಾಲಗಂಗಾಧರನಾಥ ಸ್ವಾಮಿಯವರ ಒಂದು ಆಶೀರ್ವಾದ ನನ್ನ ರಂಗಪ್ರವೇಶದಿಂದ ಶುರುವಾಗಿ ಅಮೆರಿಕ ಹೋಗೋವರೆಗೂ ಕೂಡ ಇದೆ ಅಂತ ಹೇಳ್ಬೋದು. ನೀವ್ ಹೇಳಿದ್ರಿ ಆ ಒಂದು ಅಳಕಿತ್ತು ರಂಗಪ್ರವೇಶ ಮಾಡುವಾಗ ಅರಂಗೇಟ್ರಮಲ್ಲಿ. ಈಗ ನೋಡಿದ್ರೆ ಸುಮಾರು 30-36 ಜನ ನಿಮ್ಮ ಸ್ಟೂಡೆಂಟ್ಸೇ ರಂಗಪ್ರವೇಶ ಮಾಡಿದ್ದಾರೆ. ಆವಾಗ ನೀವೊಬ್ಬ ಟೀಚರ್ ಆಗಿ ಯಾವ ರೀತಿ ನಿಮ್ಗೆ ಅರ್ಥ ಆಗ್ಬೋದು, ಈ ತರದ ಒಂದು ಚಿಕ್ಕ ಭಯ ಇರ್ಬೋದು ನನ್ನ ಸ್ಟೂಡೆಂಟ್ ಅಲ್ಲಿ, ಯಾವ ರೀತಿ ನೀವು ನಿಮ್ಮ ಸ್ಟೂಡೆಂಟ್ಸ್ ಹೇಳ್ತೀರಿ, ಸಪೋರ್ಟ್ ಮಾಡ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಆಕ್ಚುಲಿ ಫಸ್ಟ್ ಅರಂಗೇಟ್ರ ಮಾಡಿದಾಗ ಅಮೆರಿಕಾದಲ್ಲೇ ಮಗುಗಿಂತ ಜಾಸ್ತಿ ನನಗೆ ಟೆನ್ಷನ್ ಆಗಿತ್ತು. ಮೊಟ್ಟ ಮೊದಲನೇ ರಂಗಪ್ರವೇಶ ಬೇರೆ. ಸೊ ನನ್ನ ವಿದ್ಯಾರ್ಥಿನಿ ನನಗೆ ಹೇಳ್ತಾ ಇದ್ಲು, ಆಂಟಿ ಜಸ್ಟ್ ರಿಲ್ಯಾಕ್ಸ್, ಯು ವಿಲ್ ಬಿ ಫೈನ್, ಜಸ್ಟ್ ರಿಲ್ಯಾಕ್ಸ್ ಅಂತ. ಆ ಪರಿಸ್ಥಿತಿ ನನಗೆ ಮೊಟ್ಟ ಮೊದಲ ಅರಂಗೇಟ್ರಮಲ್ಲಿ ಆಯ್ತು. ಇವಾಗ ನಾನು ನನ್ನ ವಿದ್ಯಾರ್ಥಿನಿಯರಿಗೆ ರಂಗಪ್ರವೇಶದ ಹಿಂದಿನ ದಿನ ನಾವು ಅದು ಒಂದು ಟ್ರೈನಿಂಗ್ ಶುರು ಮಾಡಿದಾಗಿಂದ ಅವರಿಗೆ ಹೇಳ್ಕೊಂಡು ಬರೋದೇನು ಅಂದ್ರೆ, ಇದು ಕೂಡ ಮತ್ತೊಂದು ಕಾರ್ಯಕ್ರಮ ಅಂತ ನೀವು ಅನ್ಕೊಳ್ಳಿ. ಇಲ್ಲೇನಾಗುತ್ತೆ ನೋಡಿ, ರಂಗಪ್ರವೇಶ ಅಂದ್ರೆ ಭಾರತದಲ್ಲಿ ಅದು ರಂಗಪ್ರವೇಶನೇ. ಮೊಟ್ಟ ಮೊದಲ ಬಾರಿಗೆ ನೀವು ರಂಗವನ್ನ ಏರ್ತೀರಾ, ರಂಗಪ್ರವೇಶ ಆಗಿರುತ್ತೆ. ಅಮೆರಿಕದಲ್ಲಿ ಆ ರೀತಿ ಆಗೋದಿಲ್ಲ. ಅಲ್ಲಿ ಏನಂತಂದ್ರೆ ಸುಮಾರು ಕಾರ್ಯಕ್ರಮ ನೀಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಲ್ಲ ನೀನು ರಂಗಪ್ರವೇಶ ಮಾಡೋವರೆಗೂ ವೇದಿಕೆ ಹತ್ತೋಂಗಿಲ್ಲ ಅಂತಂದ್ರೆ ಬಹುಶಃ ಯಾರು ಕಲಿಯೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಅಲ್ಲೇನಾಗುತ್ತೆ, ರಂಗಪ್ರವೇಶ ಮುಗಿಸಿದ ತಕ್ಷಣ ಇಲ್ಲ ಕಾಲೇಜಿಗೆ ಹೊಟ್ಟು ಹೋಗ್ತಾರೆ, ನಿಲ್ಸೇ ಬಿಡ್ತಾರೆ ಸಂಪೂರ್ಣವಾಗಿ. 10-15 ವರ್ಷ ಕಲ್ತ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಪ್ರತಿಭೆ ಇರೋ ಮಕ್ಳಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ರಂಗಪ್ರವೇಶ ಮುಗಿದ ಕೂಡಲೇ ಅದನ್ನ 95 ಭಾಗ ನಿಲ್ಲಿಸ್ತಾರೆ ಅಂತ ಹೇಳ್ಬಹುದು. ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡ್ತಾ ನಿಮ್ಮ ಒಂದು ಬಾಲ್ಯದ ದಿನಗಳನ್ನ ಕೆಣ್ಕೋದಾದ್ರೆ ಇವತ್ತಿಗೂ ನಿಮ್ಗೆ ಯಾವ ಮರೆಯೋದಕ್ಕೆ ಆಗಲ್ಲ ಆತರ ಯಾವ್ದಾದ್ರು ಒಂದು ಇದೆಯಾ?
ಇನ್ಸಿಡೆಂಟ್ ಯಾವ್ದಾದ್ರು ಒಂದು ಸನ್ನಿವೇಶ? ಖಂಡಿತವಾಗಿ ನಮ್ಮ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರ ಮೇಲೆ ಒಂದು ಸಿನಿಮಾನ ತೆಗೆದ್ರು. ಅವ್ರಿಗೆ ಅವಾಗಲೇ 85-84 ವರ್ಷ ಆಗಿತ್ತು. ಸೊ ಅವ್ರ ಮೇಲೆ ಒಂದು ಸಿನಿಮಾನ ತೆಗೆದ್ರು. ಅವ್ರು ಬೆಳೆದು ಬಂದಂತ ರೀತಿ, ಅವ್ರ ಕೆಲಸ ಕಾರ್ಯಗಳು, ಒಂದು ಡಾಕ್ಯುಮೆಂಟರಿ ಮಾಡೋಣ ಅಂತ ಹೇಳಿ. ಅದಕ್ಕೆ ಅವ್ರ ಮೊಮ್ಮಗಳು ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಮೈಸೂರು ಫೈನ್ ಆರ್ಟ್ಸ್ ಕಾಲೇಜಿನಲ್ಲಿ. ಮತ್ತೆ ಅವರ ವಿದ್ಯಾರ್ಥಿನಿಯರ ಪೈಕಿ ನನ್ನನ್ನ ಒಬ್ಬಳನ್ನೇ ಅವರು ಆಯ್ಕೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅಲ್ಲಿ 3 ದಿನ ಶೂಟಿಂಗ್ ನಡೀತು, ಬೆಂಗಳೂರಿನಲ್ಲೇ 3 ದಿನ ಶೂಟಿಂಗ್ ನಡೀತು. ನನ್ನ ಕೈನಲ್ಲೇ ನೃತ್ಯವನ್ನ ಮಾಡಿಸಿ ನನ್ನ ವಿದ್ಯಾರ್ಥಿನಿ ಇವಳೆ ನಮ್ಮ ಮೈಸೂರು ಶೈಲಿಯನ್ನ ಮುಂದುವರಿಸಿಕೊಂಡು ಹೋಗ್ತಾಳೆ ಅನ್ನೋ ಒಂದು ಮಾತು ಹೇಳಿ ಅದು ಕಂಪ್ಲೀಟ್ ಫೋಕಸ್ ನನ್ನ ಮೇಲೆ ಬರೋ ರೀತಿನಲ್ಲಿ ಅವರು ಒಂದು ಪ್ರಾಶಸ್ತ್ಯ ನನಗೆ ಕೊಟ್ರು. ಯಾಕೆ ಅವರು ನಿಮ್ಮನ್ನೇ ಸೆಲೆಕ್ಷನ್ ಮಾಡಿದ್ರು? ಅವಾಗ ನನಗೆ ಖಂಡಿತವಾಗಿಯೂ ಅರ್ಥ ಆಗಿರ್ಲಿಲ್ಲ. ಅವಾಗ ಇನ್ನೂ ನನಗೆ 10-11 ವರ್ಷ 11 ವರ್ಷ ಇರ್ಬೋದೇನೋ ನನಗೆ. ಅವಾಗ ಅರ್ಥ ಆಗ್ಲಿಲ್ಲ ನನಗೆ. ಕರ್ಕೊಂಡು ಹೋಗ್ತಾ ಇದಾರೆ, ನಮ್ಮ ಗುರುಗಳು ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಖುಷಿಲಿ ಬೆಂಗಳೂರಿಗೆ ಬಂದು ಅದ್ರದ್ದು ಪ್ರಾಶಸ್ತ್ಯ ನನಗೆ ಇತ್ತೀಚೆಗೆ ಸ್ವಲ್ಪ ಬುದ್ಧಿ ಚೆನ್ನಾಗಿ ಬಂದ ಮೇಲೆ ನನಗೆ ಅರ್ಥ ಆಯ್ತು. ಅವ್ರಿಗೆ ಅದೊಂದು ನಂಬಿಕೆ ನನ್ನ ಮೇಲೆ ಇತ್ತು ಅಂತ ಕಾಣಿಸತ್ತೆ. ಇವಳಿಗೆ ಆಸಕ್ತಿ ಇದೆ, ಇದನ್ನ ಇವಳು ಮುಂದುವರಿಸ್ಕೊಂಡು ಹೋಗ್ತಾಳೆ, ಇದನ್ನೇ ತನ್ನ ಗುರಿಯಾಗಿ ಇಟ್ಕೊಂಡು ಸಾಧನೆ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇತ್ತು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಅವರು ನನ್ನನ್ನು ಅವ್ರ ಜೊತೆಗೆ ಕರ್ಕೊಂಡು ಹೋಗಿದ್ರು. ಅದನ್ನ ನಾನು 3 ದಿವಸ 1 ಗಂಟೆನೂ ಹೇಗೆ ನಡೆತು, ಹೇಗೆ ಹೋಯ್ತು ಅನ್ನೋದನ್ನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ವೆಂಕಟಲಕ್ಷ್ಮಮ್ಮ ಅವರ ಬಳಿ ಇದ್ದಂತ ಒಂದು ಮರೆಯಲಾಗದ ಘಟನೆಯನ್ನ ಹಂಚ್ಕೊಂಡ್ರಿ. ಅದೇ ರೀತಿ ನೀವು ಮುರಳೀಧರ್ ರಾವ್ ಅವ್ರ ಹತ್ರನೂ ಕಲ್ತಿದ್ರಿ, ಹಾಗೆ ನಂದಿನೀಶ್ವರ ಅವರ ಬಳಿಯೂ ಕಲ್ತಿದ್ರಿ. ಎಲ್ಲ ನೃತ್ಯ ಕ್ಷೇತ್ರದ ದಿಗ್ಗಜರು. ಇವರೆಲ್ಲರ ಜೊತೆ ಕಲಿಯುವಾಗ ನಿಮ್ಮಲ್ಲಿದ್ದಂತಹ ಪ್ರತಿಭೆಯನ್ನ ಹೊರತರೋದಕ್ಕೆ ಅವರ ಪಾತ್ರ ಎಷ್ಟಿತ್ತು ಅಂತ ಅನ್ಸುತ್ತೆ ನಿಮ್ಗೆ? ನಾನು ವೆಂಕಟಲಕ್ಷ್ಮಮ್ಮ ಅವ್ರ ಹತ್ರ ಸೇರಿದಾಗ ಅವ್ರಿಗಾಗಲೇ 78-80 ಹತ್ರ ಆಗ್ತಾ ಇದ್ರು. ಬಹಳ ವಯಸ್ಸಾಗಿತ್ತು ಅವರಿಗೆ. ಕೂತ್ಕೊಂಡೇ ಹೇಳ್ಕೊಡ್ತಾ ಇದ್ರು. ಅವರು ಕೈಯನ್ನೇ ಹೀಗೆ ಇಟ್ಕೊಂಡು ಇದನ್ನ ಕಾಲಂತ ನೀವು ತಿಳ್ಕೊಳ್ಳಿ ಅಂತ ಹೇಳಿ ಆ ರೀತಿ ನಮ್ಗೆ ಹೇಳ್ಕೊಟ್ಟಂತವ್ರು. ಆದ್ರೆ ಅಭಿನಯ ಮಾತ್ರ ಅವ್ರಿಗೆ 80 ವರ್ಷ ಆಗಿದ್ರು 16 ವರ್ಷದ ಹುಡುಗಿ ರೀತಿ ಅಭಿನಯವನ್ನ ಅವ್ರು ಮಾಡ್ತಾ ಇದ್ರು. ಸೊ ಸಾಕಷ್ಟು ಅವ್ರ ಹತ್ರ ಕಲ್ತ್ಕೊಳ್ಳುವಂತ ಅವರು ಅಭಿನಯಕ್ಕೆ ತುಂಬಾ ಪ್ರಾಶಸ್ತ್ಯವನ್ನ ಕೊಟ್ರು. ತುಂಬಾ ಡೀಟೇಲ್ ಆಗಿ ಅವರು ಅಭಿನಯವನ್ನ ಹೇಳ್ಕೊಡ್ತಾರೆ. ಅವ್ರ ಹತ್ರ ಸಾಕಷ್ಟು ಅಭಿನಯವನ್ನ ನಾನು ಕಲ್ತ್ಕೊಂಡೆ ಅಂತ ಹೇಳ್ಬೋದು. ಹಾಗೂ ಮನೋಭಾವಕ್ಕೆ ತುಂಬಾ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಹೌದು. ನಂತರ ನಂದಿನಿ ಈಶ್ವರ ಹತ್ರ ನನ್ನ ಅಂಗಶುದ್ಧ ಪಾಶ್ಚರ್ ಅಂತ ಏನ್ ಹೇಳ್ತೀವಿ ಅದು ಬಹಳಷ್ಟು ಸರಿ ಮಾಡಿದ್ರು. ನಂದಿನೀಶ್ವರ ಹತ್ರ ನಾನು ಹೋಗಿ ಸೇರ್ಕೊಂಡಾಗ ಮೊದಲೆರಡು ತರಗತಿಗಳು ನನ್ಗೆ ಹೇಗೆ ಅನಿಸ್ತು ಅಂದ್ರೆ ನನ್ಗೆ ಏನು ಬರೋದೇ ಇಲ್ಲ. ಈಗ ಮೊಟ್ಟ ಬದಲು ಮಾರಿಗೆ ನಾನು ಕಲ್ತ್ಕೊಳ್ಳೋಕೆ ಅವಾಗ ಹೋಗ್ಲಿ, ಇವಾಗ ಅವರ ತರಗತಿಗೆ ಹೋದ್ರು ನನಗೆ ಅದೇ ಆಗತ್ತೆ, ಅದೇ ಭಾವನೆ ಆಗತ್ತೆ. ನಿಂತ್ಕೊಂಡ್ರೆ ನನ್ಗೆ ಏನು ಬರಲ್ಲ, ಡ್ಯಾನ್ಸ್ ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ಭಾವನೆ ಇವತ್ತಿಗೂ ಇದೆ. ಅಷ್ಟು ವಿಗರಸ್ ಆಗಿ ಹೇಳ್ಕೊಡ್ತಾರೆ ಅಂತಂದ್ರೆ ಹೀಗಿರ್ಬೇಕು ಕೈ ಅಂದ್ರೆ ಹಾಗೇ ಇರ್ಬೇಕು. ಅಲ್ಲಿ ನೋ ಕಾಂಪ್ರಮೈಸ್. ಚೇಂಜ್ ಆಗದೆ ಸ್ವಲ್ಪ. ಅರಮಂಡಿ ಅಂತಂದ್ರೆ ಅವ್ರು ಯಾವ ರೀತಿ ಕೂರಿಸ್ತಾರೆ ಅಂತ ಹೇಳಿದ್ರೆ ನೋವಾದ್ರೂ ಇಲ್ಲ, ನೀವು ಏನ್ ಮಾಡಿದ್ರು ಇಲ್ಲ, ತಲೆ ತಿರುಗಿ ಬಂದು ಬಿದ್ರು ಇಲ್ಲ. ಅದು ಮಾಡ್ಬೇಕು, ಮಾಡು, ಆಗಲ್ವಾ, ಸರಿ ಹೋಗು. ಅವ್ರಾಯ್ತು. ಅವ್ರ ಮಗ ರೋಹಿತ ಈಶ್ವರ್ ಕೂಡ ಅಷ್ಟೇ. ಇವತ್ತಿಗೂ ಕೂಡ ನನಗೆ ಅವ್ರು ಮಾಡಿದ ರೀತಿನಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಕಟ್ಟುನಿಟ್ಟಾಗಿ ಅಂಗಶುದ್ಧಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅಂತ ಹೇಳಿದ್ರೆ ಅದು ವರ್ಣಿಸಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ನೀಟ್ ಪಾಸ್ಚರ್ ಅಂತ ಹೇಳ್ಬೇಕು. ಸೊ ಹಾಗಾಗಿ ಅವ್ರ ಹತ್ರ ಅದನ್ನ ಕಲ್ತ್ಕೊಳ್ಳೋ ಒಂದು ಅವಕಾಶ ನನಗೆ ಬಂತು. ಅಷ್ಟರೊಳಗೆ ಅಮೆರಿಕಾಗೆ ಹೋಗುವಂತ ಒಂದು ಅವಕಾಶ ಒದಗಿ ಬಂದಿದ್ರಿಂದ ನನಗೆ ಮನಸ್ಫೂರ್ತಿಯಾಗಿ ಅವ್ರ ಹತ್ರ ಕಲ್ತ್ಕೊಳ್ಳುವಂತ ಒಂದು ಅವಕಾಶ ಅವಾಗ ಸಿಗ್ಲಿಲ್ಲ. ಇವಾಗ ವಾಪಸ್ ಬಂದಿರೋದ್ರಿಂದ ಈಗ ನಾನು ನನ್ನ ಮಗಳು ಇಬ್ರು ಕೂಡ ಇನ್ನೂ ಅವ್ರ ಹತ್ರ ಹೋಗ್ತಾ ಇದೀವಿ. ನಂದಿನೀಶ್ವರ್ ಅವ್ರು ಇನ್ನೂ ಬಹಳ ಶಕ್ತಿಯುತರಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ಇನ್ನೂ ಕಲ್ತ್ಕೊಳ್ತಾ ಇದ್ದೀನಿ. ಇನ್ನು ನೀವು US ಹೋದಾಗ ಅಲ್ಲಿನ ಮಕ್ಕಳ ಬಗ್ಗೆ ಹೇಳಿದ್ರಿ. ನಮ್ಮ ಭಾರತೀಯ ಮಕ್ಕಳು ಜೊತೆಗೆ ವಿದೇಶದ ಮಕ್ಕಳು ಕೂಡ ಕಲ್ತ್ಕೋತಾ ಇದ್ರ ಭರತನಾಟ್ಯ? ಹೌದು, ಅಲ್ಲಿಗೂ ಬಹಳ ಮಕ್ಕಳಿಗೆ ಆಸಕ್ತಿ ಇರುವಂತ ಮಕ್ಕಳು ಅವರು ಇದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಅಂದ್ರೆ ಅವರಿಗೆ ತುಂಬಾ ಮರ್ಯಾದೆ. ಅವರು ಬಂದು ಬಹಳಷ್ಟು ಜನ ಕಲ್ತ್ಕೊಂಡಿದ್ದಾರೆ. ಮೇಡಮ್, ಆದ್ರೆ ನಮ್ಮ ದೇಶದಲ್ಲೂ ಪಾಠ ಹೇಳ್ಕೊಡ್ತಿದ್ರಿ ನೀವು, ಹೌದು, ವಿದೇಶದಲ್ಲೂ ಪಾಠ ಹೇಳ್ಕೊಡ್ತಾ ಇದ್ರೆ, ಆದ್ರೆ ನಿಮಗೆ ಯಾವ್ದು ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ? ಅಯ್ಯೋ, ತುಂಬಾನೇ ವ್ಯತ್ಯಾಸ ಇದೆ. ಈಗ ನೋಡಿ, ಇಲ್ಲಿ ಮಕ್ಕಳು ಬರ್ತಾರೆ ತರಗತಿಗೆ, ಎತ್ಕೊಳ್ತಿದ್ದಂಗೆ ಒಂದು ಶ್ಲೋಕ ಹೇಳ್ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಸರಸ್ವತಿ ನಮಸ್ತುಭ್ಯಂ ಅಂತಾನೆ ಆಯ್ತು, ಅಥವಾ ಶುಕ್ಲಾಂಬರಧರಂ ಅಂತಾನೆ ಆಯ್ತು. ಅವ್ರಿಗೆ ಗಣೇಶ ಯಾರು ಗೊತ್ತು, ಸರಸ್ವತಿ ಯಾರು ಗೊತ್ತು, ರಾಮ ಅಂತ ಹೇಳಿದ್ರೆ ಗೊತ್ತು, ಸೀತಾ ಅಂತ ಹೇಳಿದ್ರೆ ಗೊತ್ತು. ಇಸ್ ಬೇಸಿಕ್ ಥಿಂಗ್ಸ್ ಅದು ಅವರಿಗೆ ಖಂಡಿತ ಗೊತ್ತಿದೆ. ನಾವು ಅಲ್ಲಿ ಹೇಳ್ಕೊಡುವಾಗ ನೀವು ಮೊದಲಿಂದನೂ ಹೇಳ್ಕೊಡ್ಬೇಕಾಗತ್ತೆ.
ಎಲ್ಲಿಂದ ಅಂತಂದ್ರೆ ಡಾನ್ಸ್ ಆಮೇಲೆ ಬರುತ್ತೆ. ಕೃಷ್ಣ ಯಾರು, ರಾಮ ಯಾರು, ಕರೆಕ್ಟ್. ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲಿಂದ ಶುರು ಮಾಡಿಕೊಂಡು ಆಮೇಲೆ ಕೃಷ್ಣ ಯಾರು, ರಾಮ ಯಾರು, ಯಾಕೆ, ಏನು, ಅವರಿಗೂ ನೃತ್ಯಕ್ಕೂ ಏನು ಸಂಬಂಧ, ಡ್ಯಾನ್ಸ್ ಏನು ಅಲ್ಲಿಂದ ಹೇಳ್ಕೊಂಡು ನಿಧಾನವಾಗಿ ಹೇಳ್ಕೊಡ್ಬೇಕಾಗತ್ತೆ. ಇನ್ನೊಂದು ತುಂಬಾ ವ್ಯತ್ಯಾಸ ಏನು ಅಂತಂದ್ರೆ, ಇಲ್ಲಿ ಮಕ್ಕಳನ್ನ ನಾವು ಒಂಥರ ರಫ್ ಅಂಡ್ ಟಫ್ ಆಗಿ ಬೆಳೆಸಿರ್ತೀವಿ. ಅಪ್ಪ ಅಮ್ಮ ಬೈತಾರೆ, ಟೀಚರ್ ಬೈದು ಅವ್ರ ನಾವೆಲ್ಲ ಅಂತೂ ಹೊಡಿಸ್ಕೊಂಡು ಇದ್ದೀವಿ. ಇವಾಗ ಹೊಡೆಯೋದು ಇಂಡಿಯಾದಲ್ಲೂ ಕಡಿಮೆ ಆಗಿದೆ. ಅದೇ ನಾವೆಲ್ಲ ಇವಾಗ ತಾಳ ತಪ್ಪಾಕಿದ್ರೆ ಮನೆ ತೆಗೆದು ಹೊಡಿತಾ ಇದ್ರು. ನೃತ್ಯಾಭ್ಯಾಸ ಮಾಡುವಾಗ್ಲೂ ಸರಿಯಾಗಿ ಅರಮನೆಯಲ್ಲಿ ಕೂತ್ಕೊಳ್ಳಿಲ್ಲ ಅಂತಂದ್ರೆ ತಟ್ಟ ಕೋಲಿಂದಾನೆ ಕಾಲಿಗೂ ಏಟು ಬೀಳ್ತಾ ಇತ್ತು. ಆದ್ರೆ ನಾವು ಅಮೆರಿಕದಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ. ಅಲ್ಲಿ ಪೋಷಕರೇ ತಮ್ಮ ಮಕ್ಕಳಿಗೆ ಏನು ಬಯೋದಿಲ್ಲ. ಆ ರೀತಿನಲ್ಲಿ ಮುಂಚೆ ನಾನು ಇಲ್ಲಾಗ್ಲೇ ಒಂದ್ 4-5 ವರ್ಷ ನೃತ್ಯ ತರಗತಿನ ನಡೆಸಿ ನಾನು ಅಲ್ಲಿ ಹೋಗಿದ್ದೆ. ಹಾಗಾಗಿ ಸ್ಟ್ರಿಕ್ಟ್ ಟೀಚರ್ ಅನ್ನೋ ಒಂದು ಪಟ್ಟ ನನಗೆ ಬಂದ್ಬಿಟ್ಟಿತ್ತು. ಎಷ್ಟು ಸ್ಟ್ರಿಕ್ಟ್ ಅಂತಂದ್ರೆ, ಯಮುನಾ ಮೇಡಮ್ ತುಂಬಾ ಸ್ಟ್ರಿಕ್ಟ್ ಅಂತ. ಆಮೇಲೆ ಪೇರೆಂಟ್ಸ್ ಕೆಲವರು ಬಂದು ಸ್ವಲ್ಪ ಕಂಪ್ಲೇಂಟ್ಸ್ ಮಾಡಿದ್ರು, ನೀವು ಸ್ವಲ್ಪ ಸಾಫ್ಟ್ ಆಗಿ ನಿಧಾನಕ್ಕೆ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಕೊಂಡು ಹೇಳ್ಕೊಡಿ ಅಂತ. ನನಗೆ ದೊಡ್ಡ ತಲೆನೋವಿನ ವಿಚಾರನೇ ಆಗಿತ್ತು ಅದು. ಮಕ್ಕಳು ಕಲಿಯಕ್ಕೆ ಬಂದಿದ್ದಾರೆ, ಈಗ ಕಲಿತಾ ಇದ್ದಾರೆ, ಅಪ್ರಿಶಿಯೇಟ್ ಹೇಗ್ ಮಾಡೋದು ಅಂತ. ನಮ್ ಗುರುಗಳು ಹಾಗೆ ಇವತ್ತಿಗೂ ನಮ್ ಗುರುಗಳನ್ನ ನಾವು ಮೆಚ್ಚಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ, ಓ ನಂದಿನಿ ಆಂಟಿ ನೋಡ್ಬಿಟ್ರ ಟಿವಿನಲ್ಲಿ, ಈಗ ಹೆಂಗಪ್ಪ ಹೋಗಿ ಅವ್ರನ್ನ ಫೇಸ್ ಮಾಡೋದು ಅಂತ ಆಗುತ್ತೆ. ಮೈಸೂರು ದಸರಾದಲ್ಲಿ ಮೈಸೂರು ಅರಮನೆಯಲ್ಲಿ ಕಾರ್ಯಕ್ರಮ ನೀಡಿ ಹೋದಾಗ ಅದಾದ್ಮೇಲೆ ನಾನು ಹೋಗಿ ನೋಡ್ಬೇಕು ಗುರುಗಳನ್ನ. ನೋಡೋದಕ್ಕೆ ಹೆದರಿಕೆ, ಎಲ್ಲ ತಪ್ಪುಗಳು ಹೊರಗಡೆ ಬರುತ್ತೆ. ನಮಸ್ಕಾರ.